This program sponsored by Force One Group end-to-end facility management services for hospitals. ಕ್ರೆಡೋ ಪ್ರೆಸ್ ನ್ಯೂಸ್ಗೆ ಸ್ವಾಗತ. ಈ ವಾರದ ಬೆಂಗಳೂರು ನಗರ ಪೊಲೀಸರ ಪ್ರಮುಖ ಮುಖ್ಯಾಂಶಗಳು. ನಗರದ ಹೃದಯ ಭಾಗದಲ್ಲಿ ಸ್ಫೋಟಕ ಪತ್ತೆ. ಕಲಾಸಿಪಾಳ್ಯ ಬಸ್ ನಿಲ್ದಾಣವೇ ಟಾರ್ಗೆಟ್. ಶಂಕಿತ 3 ಬಂಧನ. ಜುಲೈ 23ರ ಬೆಳಿಗ್ಗೆ 9:30 ಸುಮಾರಿಗೆ ಕಲಾಸಿಪಾಳ್ಯ ಬಿಎಂಟಿಸಿ ನಿಲ್ದಾಣದಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿರುತ್ತವೆ. ಈ ಪ್ರಕರಣದ ಗಂಭೀರತೆಯನ್ನು ಅರಿತ ಹಿರಿಯ ಅಧಿಕಾರಿಗಳು 5 ತಂಡಗಳನ್ನು ರಚಿಸಿದ್ದು ಮಾಹಿತಿ ಮತ್ತು ತಾಂತ್ರಿಕ ವಿಧಾನಗಳಿಂದ ಪ್ರಕರಣಕ್ಕೆ ಸಂಬಂಧಿಸಿದ 3 ಬಂಧಿಸಿದ್ದಾರೆ. ಇಲ್ಲಿಯವರೆಗೆ ಒಟ್ಟು 22 ಜೀವಂತ REX-90 ಜೆಲಾಟಿನ್ ಜೆಲ್ ಮತ್ತು 30 ಜೀವಂತ ಎಲೆಕ್ಟ್ರಿಕ್ ಡಿಟೋನೇಟರ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದ್ದು ತನಿಖೆ ಪ್ರಗತಿಯಲ್ಲಿದೆ. ಈ ಪ್ರಕರಣದಲ್ಲಿ ಶ್ರೀ ವಂಶಿಕೃಷ್ಣ IPS ಜಂಟಿ ಪೊಲೀಸ್ ಆಯುಕ್ತರು ಪಶ್ಚಿಮ ವಲಯ, ಶ್ರೀ ಎನ್ ಗಿರೀಶ್ IPS ಉಪ ಪೊಲೀಸ್ ಆಯುಕ್ತರು ಪಶ್ಚಿಮ ವಿಭಾಗ ಮತ್ತು ಶ್ರೀ KM ರಮೇಶ್ ಸಹಾಯಕ ಪೊಲೀಸ್ ಆಯುಕ್ತರು ಚಿಕ್ಕಪೇಟೆ ಉಪವಿಭಾಗ ಇವರುಗಳ ಮೇಲುಸ್ತುವಾರಿ ಮತ್ತು ಮಾರ್ಗದರ್ಶನದಲ್ಲಿ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಕಿರಣ್ ಕುಮಾರ್ S ನೀಲಗಾರ್ ಮತ್ತು ಅವರ ತಂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ. ಗಡಿಮೀರಿ ಗಾಂಜಾ ಮಾರಾಟ, ಸಿಕ್ಕಿಬಿದ್ದ ಸಾಗಣೆದಾರ, ಬಯಲಾಯಿತು ಅಂತಾರಾಜ್ಯ ಕಳ್ಳಾಟ. ಕಾಟನ್ಪೇಟೆಯ ಪಶುವೈದ್ಯ ಆಸ್ಪತ್ರೆಯ ಹಿಂಭಾಗದಲ್ಲಿ ಗೂಡ್ಸ್ ಆಟೋದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಜಾಲ ಪತ್ತೆಯಾಗಿದೆ. ಬಿಹಾರದ ಹಾಜಿಪುರದಲ್ಲಿ ಪ್ರಮುಖ ಆರೋಪಿಯ ಸಮೇತ ಒಟ್ಟು 6 ಆರೋಪಿಗಳನ್ನು ಸೆರೆ ಹಿಡಿಯಲಾಗಿದೆ. ಒಟ್ಟು 42 ಲಕ್ಷ ಮೌಲ್ಯದ 53.5 kg ಗಾಂಜಾ ಮತ್ತು ಇನ್ನಿತರ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬೆಂಗಳೂರು ನಗರ ಪೊಲೀಸರು ದೆಹಲಿ, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ತೆಲಂಗಾಣ, ಜಾರ್ಖಂಡ್ ಪೊಲೀಸರು ಮತ್ತು NCB ಸಹಯೋಗದೊಂದಿಗೆ ತನಿಖೆ ನಡೆಸುತ್ತಿದ್ದಾರೆ. ಪಶ್ಚಿಮ ವಲಯದ ಜಂಟಿ ಪೊಲೀಸ್ ಆಯುಕ್ತರಾದ ಶ್ರೀ ವಂಶಿಕೃಷ್ಣ IPS, ಉಪ ಪೊಲೀಸ್ ಆಯುಕ್ತರಾದ ಎನ್ ಗಿರೀಶ್ IPS ಮತ್ತು ಚಿಕ್ಕಪೇಟೆ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ KM ರಮೇಶ್ ಅವರ ಮಾರ್ಗದರ್ಶನದಲ್ಲಿ ಕಾಟನ್ಪೇಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀ ಯರಿಸ್ವಾಮಿ ಮತ್ತು ಅವರ ತಂಡ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ. ಪ್ರಯಾಣಕ್ಕೆಂದು ಹೊರಟಿದ್ದವರಿಗೆ ಕಾದಿತ್ತು ಅಚ್ಚರಿ. ಮಹಿಳಾ ಪ್ರಯಾಣಿಕರ ಬ್ಯಾಗುಗಳಿಗೆ ಕತ್ತರಿ, ಸೀಟ್ ಇಲ್ಲವೆಂದು ಚಿನ್ನಾಭರಣ ದೋಚಿ ಪರಾರಿ. ಪ್ರಯಾಣಿಕರಂತೆ ವರ್ತಿಸಿ ಬಸ್ ಹತ್ತುವಾಗ ಮಹಿಳೆಯರ ಬ್ಯಾಗ್ನಿಂದ ಚಿನ್ನಾಭರಣ ಕಳ್ಳತನ ಮಾಡುತ್ತಿದ್ದ 3 ಮಹಿಳೆಯರನ್ನು ಬಂಧಿಸಿದ್ದಾರೆ. ಈ ಸಂಬಂಧ 190 ಗ್ರಾಂ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದ್ದು ಇದರ ಒಟ್ಟು ಮೌಲ್ಯ 16 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಬಂಧನದಿಂದ ಪೀಣ್ಯ ಪೊಲೀಸ್ ಠಾಣೆಯ ಒಟ್ಟು 4 ಕಳ್ಳತನ ಪ್ರಕರಣಗಳು ಪತ್ತೆಯಾಗಿವೆ. ಈ ಯಶಸ್ವಿ ಕಾರ್ಯಾಚರಣೆಯು ವಾಯುವ್ಯ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಶ್ರೀ ನಾಗೇಶ್ DL ಅವರ ಮಾರ್ಗದರ್ಶನದಲ್ಲಿ ಪೀಣ್ಯ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರವರಾದ ಶ್ರೀ ಅಶೋಕ್ MS ಅವರ ನೇತೃತ್ವದಲ್ಲಿ ಪೀಣ್ಯ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಅನಿಲ್ ಕುಮಾರ್ MS ಅವರ ತಂಡದಿಂದ ನೆರವೇರಿದೆ. ಅನುಮಾನ ಪಟ್ಟಿದ್ದು ಕೆಲಸಗಾರರ ಮೇಲೆ, ಲೂಟಿ ಮಾಡಿದ್ದು ಅಣ್ಣನ ಮುದ್ದು ಬಾಲೆ, ಯಶಸ್ವಿಯಾಯಿತು ಪೊಲೀಸರು ಹಾಕಿದ ಬಲೆ. ಕೊತ್ತನೂರು ಪೊಲೀಸರು ಮನೆಯಿಂದ ಚಿನ್ನಾಭರಣ ಕಳುವು ಮಾಡಿ ಮಾರಾಟ ಮಾಡುತ್ತಿದ್ದ 4 ಬಂಧಿಸಿ 548 ಗ್ರಾಂ ಚಿನ್ನಾಭರಣ, ಚಿನ್ನದ ಗಟ್ಟಿ ಮತ್ತು 10 ಲಕ್ಷ ರೂಪಾಯಿ ನಗದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದರ ಒಟ್ಟು ಮೌಲ್ಯ 65 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಇನ್ನು ದೂರುದಾರನ ಅಣ್ಣನ ಮಗಳೇ ಕಳ್ಳತನ ಮಾಡಿದ್ದು ಕೆಲಸಗಾರರ ಮೇಲೆ ಅನುಮಾನ ಪಟ್ಟಿದ್ದರು. ಪ್ರಕರಣ ಸದ್ಯ ತನಿಖೆಯ ಹಂತದಲ್ಲಿದೆ. ಈ ಕಾರ್ಯಾಚರಣೆಯು ಈಶಾನ್ಯ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಶ್ರೀ VJ ಸಜ್ಜಿತ್ IPS ಅವರ ಮಾರ್ಗದರ್ಶನದಲ್ಲಿ ಸಂಪಿಗೆಹಳ್ಳಿ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ M ಮುರುಗೇಂದ್ರಯ್ಯ ಅವರ ನೇತೃತ್ವದಲ್ಲಿ ಕೊತ್ತನೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ML ಚೇತನ್ ಕುಮಾರ್ ಮತ್ತು ಸಿಬ್ಬಂದಿಗಳ ತಂಡದಿಂದ ಯಶಸ್ವಿಯಾಗಿದೆ. ಮಗನು ವಿದೇಶಕ್ಕೆ ಪ್ರಯಾಣ, ಮನೆಯಾಯ್ತು ಖದೀಮರ ತಾಣ, ಕಾಡಿನಲ್ಲಿ ಕಳ್ಳರ ಬಂಧನ. ಮಗನನ್ನು ಏರ್ಪೋರ್ಟ್ಗೆ ಬಿಡುವುದಕ್ಕೆ ಹೋಗಿ ಬರುವಷ್ಟರಲ್ಲಿ ಮನೆಗಳ್ಳತನ ನಡೆದಿದ್ದು ತಲಘಟ್ಟಪುರದ ತುರಹಳ್ಳಿ ಫಾರೆಸ್ಟ್ನಲ್ಲಿ 3 ಆರೋಪಿಗಳನ್ನು ಬಂಧಿಸಿದ್ದಾರೆ.
ಜಯನಗರ ಠಾಣೆಯ ಈ ಪ್ರಕರಣದಲ್ಲಿ ಒಟ್ಟಾರೆ 1 ಕೆಜಿ 85 ಗ್ರಾಂ ಚಿನ್ನಾಭರಣ ಮತ್ತು ಚಿನ್ನದ ಗಟ್ಟಿ ಹಾಗೂ ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದ್ದು ಇವುಗಳ ಒಟ್ಟು ಮೌಲ್ಯ 78.50 ಲಕ್ಷ ರೂಪಾಯಿಗಳು ಎಂದು ಅಂದಾಜಿಸಲಾಗಿದೆ. ಈ ಕಾರ್ಯಾಚರಣೆಯು ದಕ್ಷಿಣ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಶ್ರೀ ಲೋಕೇಶ್ ಭರಮಪ್ಪ ಜಗಲಾಸರ್ ಐಪಿಎಸ್, ಜಯನಗರ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ ನಾರಾಯಣಸ್ವಾಮಿ ವಿ ಮತ್ತು ಜಯನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀ ದೀಪಕ್ ಆರ್ ಅವರ ನೇತೃತ್ವದಲ್ಲಿ ನಡೆದಿದೆ. ವರದಿ ಮೋಹನ್ ಕುಮಾರ್ ಎಸ್ ನಾಯಕ್. ಕ್ಷಣ ಕ್ಷಣದ ನಿಖರ ಸುದ್ದಿಗಾಗಿ ವೀಕ್ಷಿಸಿ ಕ್ರೆಡೋ ಪ್ರೆಸ್ ನ್ಯೂಸ್.